ಶ್ರೀಮಠ ಬರೀ ಪ್ರಚಾರ ಮಾಡಿಕೊಂಡಿದೆ. ಇಲ್ಲಿ ವಿದ್ವಾಂಸರಿಲ್ಲ, ಕೇವಲ ನಟರು ಮಾತ್ರ ಇದ್ದಾರೆ. ಈ ವಿಷಯ ಗುರುಗಳು ಒಪ್ಕೊಂಡ್ರೆ ಈ ಬಯಲಾಟಕ್ಕೆ ನಮ್ಮದೇನೂ ಅಭ್ಯಂತರ ಇಲ್ಲ. ನಾವಿಲ್ಲಿಂದ ತೆರಳುತ್ತೇವೆ. ನಿಲ್ಲಿ. ಶ್ರೀಹರಿ, ಶ್ರೀಹರಿ. ಗುರುಗಳೇ, ತಾವು ಅಪ್ಪಣೆ ಕೊಟ್ಟರೆ ಪಂಡಿತರ ಪ್ರಶ್ನೆಗೆ ನಾನು ಉತ್ತರ ಕೊಡುತ್ತೇನೆ. ಭೋಗೇಂದ್ರಾಚಾರ್ಯರೇ, ನಾರಾಯಣಾಚಾರ್ಯರೇ, ಶ್ಯಾಮ್ ಭಟ್ರೆ, ಯಾರಿವರು? ತಾಯಿ, ಇವರು ಸುಧೀಂದ್ರ ತೀರ್ಥರ ಪೂರ್ವಾಶ್ರಮದ ಅಳಿಯಂದ್ರು. ಪಂಡಿತರೆ, ನಿಮ್ಮಲ್ಲಿ ನೆಲೆಸಿರುವ ಸರಸ್ವತಿಗೆ ನನ್ನ ನಮನಗಳು. ಈಶ್ವರ ಎಂದರೆ ಅಧಿಪತಿ ಎಂದು ಅರ್ಥ. ಕಾಲ, ದೇಶ, ಪದ್ಧತಿಗಳ ಪ್ರಕಾರ ಆಯಾ ಕಾಲದಲ್ಲಿ ಆಯಾ ನೆಲದಲ್ಲಿ ಒಬ್ಬೊಬ್ಬ ದೇವರನ್ನು ನಂಬಿ ಅವನೇ ಸರ್ವಶಕ್ತನೆಂದು ಆರಾಧಿಸುತ್ತಾ ಬಂದಿರುತ್ತಾರೆ. ನಾವು ಯಾರನ್ನು ಸರ್ವಶಕ್ತ ಎಂದು ಭಾವಿಸ್ತೇವೋ ಅವನೇ ಅಧಿಪತಿ, ಅವನೇ ಈಶ್ವರ. ಶೈವರು ಶಿವನೇ ಸರ್ವೋಚ್ಚ ಎನ್ನುತ್ತಾರೆ. ಅಂದಮೇಲೆ ಶಿವ ಅವರಿಗೆ ಈಶ್ವರ. ವೈಷ್ಣವರು ಹರಿಯನ್ನು ಸರ್ವೋಚ್ಚ ಎನ್ನುತ್ತಾರೆ. ಅಂದಮೇಲೆ ಅವರಿಗೆ ವಿಷ್ಣು ಈಶ್ವರ. ಹೀಗೆ ಯಾರು ಯಾವ ದೇವರನ್ನು ತಮ್ಮ ಅಧಿಪತಿ ಎಂದು ಅಂದುಕೊಳ್ಳುತ್ತಾರೋ ಅವರಿಗೆ ಅವನೇ ಈಶ. ವೈಷ್ಣವರು ಹರಿಯನ್ನು ಸರ್ವೋಚ್ಚ ಎನ್ನುತ್ತಾರೆ. ಅಂದಮೇಲೆ ಅವರಿಗೆ ವಿಷ್ಣು ಈಶ್ವರ. ಹೀಗೆ ಯಾರು ಯಾವ ದೇವರನ್ನು ಅಧಿಪತಿ ಅಂದುಕೊಳ್ತಾರೋ ಅವರಿಗೆ ಅವನೇ ಈಶ. ಅವರವರ ಭಾವಗಳಿಗೆ ತಕ್ಕಂತೆ ಬೇರೆ ಬೇರೆ ದೇವರು ಇದ್ದಾರೆ, ಈ ಜಗತ್ತನ್ನು ನಡೆಸ್ತಿದ್ದಾರೆ ಅಂತ ಹೇಳ್ತಿದ್ದೀರಿ. ಅಂದರೆ ಈಶ್ವರನಲ್ಲಿ ಭೇದ ಇದೆ ಅಂತ ಹೇಳ್ತಿದ್ದೀರಾ? ಹಾಗೆ ಹೇಳಿದರೆ ತಪ್ಪಾಗತ್ತೆ. ಆಕಾಶಂ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅನ್ನುವ ಮಾತಿದೆ. ಅಂದರೆ ಆಕಾಶದಿಂದ ಬಿದ್ದ ನೀರು ಬೆಟ್ಟ, ಗುಡ್ಡ ಇನ್ನಿತರ ಜಾಗದಲ್ಲಿ ಬಿದ್ದು ಬೇರೆ ಬೇರೆ ಹೆಸರಿನ ನದಿ ಹಳ್ಳಗಳಾಗಿ ಹರಿದರೂ ಅದು ಸಾಗರವನ್ನೇ ಸೇರುತ್ತದೆ. ಹಾಗೆಯೇ ಯಾವ ಹೆಸರಿನಿಂದ ದೇವರನ್ನು ನಮಸ್ಕರಿಸಿದರೂ ಅದು ಕೇಶವನಿಗೆ ಸಲ್ಲುತ್ತದೆ ಎನ್ನುವ ಈ ವಾಕ್ಯದಂತೆ ಈಶ್ವರ ಒಬ್ಬನೇ. ಅವನಿಗೆ ಹಲವು ಹೆಸರುಗಳನ್ನು ಕೊಟ್ಟರೂ ಅದು ಸಲ್ಲುವುದು ಜಗತ್ತಿನ ಅಧಿಪತಿಗೆ. ಭಗವಂತನ ವಿಚಾರದಲ್ಲಿ ಉಂಟಾಗುವ ತಾರತಮ್ಯಗಳು ಬರೀ ಸಿದ್ಧಾಂತಗಳಿಗೆ ಮಾತ್ರ ಸೀಮಿತವಾಗಿವೆ. ಮನುಷ್ಯರ ನಡುವೆ ಜಾತಿ, ಮತ, ಧರ್ಮ, ಭಾಷೆ ಎಲ್ಲವೂ ಆಯಾ ಕಾಲಘಟ್ಟದ ಸೃಷ್ಟಿ ಅಷ್ಟೇ. ಓಹೋ, ಹಾಗಾದರೆ ಈಶ್ವರನನ್ನ ಬ್ರಹ್ಮ ಅಂತ ಕರೆಯುವುದು ಯಾವಾಗ? ಇದು ಆಚಾರ್ಯ ರಾಮಾನುಜರ ಸಿದ್ಧಾಂತ ಶ್ರೀ ವೈಷ್ಣವರಲ್ಲಿ ಕಾಣುತ್ತೆ. ಇಲ್ಲಿ ಬ್ರಹ್ಮ, ಚಿತ್, ಅಚಿತ್ ಎಂಬ 3 ಅಂಶಗಳಿವೆ. ಬ್ರಹ್ಮ ಎಂದರೆ ಪರಮಾತ್ಮ, ಚಿತ್ ಎಂದರೆ ಜೀವಾತ್ಮ, ಅಚಿತ್ ಎಂದರೆ ಜಡವಸ್ತುಗಳು. ಇಲ್ಲಿ ಚಿತ್ ಮತ್ತು ಅಚಿತ್ ಎರಡೂ ಬ್ರಹ್ಮನ ಅಧೀನದಲ್ಲಿದೆ. ಇಲ್ಲಿ ಬ್ರಹ್ಮ ಈಶ್ವರ ಒಂದೇ ಆಗಿದ್ದು ಬ್ರಹ್ಮನನ್ನೇ ಈಶ್ವರ ಎಂದು ಕರೆಯುತ್ತಾರೆ. ಈಶ್ವರನು ಸರ್ವಾಂತರ್ಯಾಮಿ, ಪರಮಪುರುಷ, ಅವನೇ ಜಗತ್ಪತಿ. ಜೀವದ ಹೃದಯದಲ್ಲಿ
ಈಶ್ವರನು ಅಣುಸ್ವರೂಪನಾಗಿ ಇರುತ್ತಾನೆ. ಕರ್ಮ ಸಿದ್ಧಾಂತ ನಡೆಸುವಲ್ಲಿ ದಾಂಪತ್ಯದಿಂದ ಅಡಚಣೆಯೇ ಇಲ್ವೇ? ಪತ್ನಿಯ ಸಾಂಗತ್ಯದಿಂದ ಜೀವನದಲ್ಲಿ ಕರ್ಮಗಳನ್ನು ನಡೆಸಲು ಸಹಕಾರ ಸಿಗುತ್ತದೆಯೇ? ಹೇಳಿ, ಜೀವನದಲ್ಲಿ ನಡೆಸುವ ಕರ್ಮಗಳ ಆಚರಣೆಯಲ್ಲಿ ಪತ್ನಿ ಸಹಕಾರಿಯಾಗ್ತಾಳ ಅಥವಾ ಅಡಚಣೆಯಾಗ್ತಾಳ? ಸದಾ ನಿಮ್ಮೊಂದಿಗೆ ನಿಮ್ಮ ಜೀ ಕನ್ನಡ.